ಎಲ್ರಿಗೂ ನಮಸ್ಕಾರ. ಇನ್ನೇನು ಕೇವಲ ಒಂದು ವಾರಗಳ ಮಾತ್ರ ಇದೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಏಕೆಂತ ಹೇಳಿದ್ರೆ ಇದು ಅಂತಿಂಥ ಲೋಕಸಭಾ ಚುನಾವಣೆ ಅಲ್ಲ, ಇದು ಬಹಳ ಮಹತ್ತರವಾದಂಥ ಲೋಕಸಭಾ ಚುನಾವಣೆ. ಯಾಕಪ್ಪ ಅಂತ ಹೇಳಿದ್ರೆ ಸಾಧಾರಣವಾಗಿ ಯಾವುದೇ ಒಂದು ಚುನಾವಣೆಯಲ್ಲಿ ನಡೆದಾಗ ಯಾವುದೇ ಒಬ್ಬ ನಾಯಕನಿಗೆ 5 ವರ್ಷದಲ್ಲೇ ಸಹ ನಡೆದರೆ ಅವನಿಗೆ ಆ್ಯಂಟಿ ಇನ್ಕಂಪಸ್ ಬರುತ್ತೆ ಅಂತ ಹೇಳಿದ್ರೆ ಆಡಳಿತಾತ್ಮಕ ವಿರೋಧ ಬರುತ್ತೆ. ಆದರೆ ನರೇಂದ್ರ ಮೋದಿಯವ್ರದ್ದು ಏನಂತ ಹೇಳಿದ್ರೆ ಮೊದಲನೇದು ಅವ್ರು ಬರಬೇಕಿದ್ರೆ 2014ರಲ್ಲೇ ಮುಖ್ಯಮಂತ್ರಿ ಆಗಿದ್ದರು. ಅವಾಗ ಇದನ್ನು ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಒಳ್ಳೆಯ ಬಿ ಜೆ ಪಿನೇ ಸ್ವತಃ ಅವರೇ 303 ಬಂದಿದ್ದರು. ಒಟ್ಟು ಬಿ ಜೆ ಪಿ 278 ಬಂದಿತ್ತು ಮತ್ತು ಇವರೇನೇ 303 ಬಂದಿದ್ದರು. ಸೊ ಹಾಗಾಗಿ ಅವರು NDA 303 ಬಂದಿದ್ದರಿಂದ ಅಧಿಕಾರಕ್ಕೆ ಬಂದರು. ಎರಡನೇದ್ರಲ್ಲಿ ಏನದಪ್ಪ ಆಗತ್ತೆ ಅಂತ ಹೇಳಿದ್ರೆ ಎರಡನೇದ್ರಲ್ಲೂ ಸಹ ಒಳ್ಳೆಯದಾಗೇ ಅವರು 303 ಸ್ವತಃ ಬಿ ಜೆ ಪಿನೇ 300 ಬಂತು, 340 ಚಿಲ್ಲರೆ NDA ಬಂತು. ಈ ಸತಿ ಅವರ ಆಶಾವಾದನೆ ಎಷ್ಟಿದೆ ಅಂತ ಹೇಳಿದ್ರೆ, ಆಶಾಭಾವನೆ ಎಷ್ಟಿದೆ ಅಂತ ಹೇಳಿದ್ರೆ ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಿ ಜೆ ಪಿನೇ ಸ್ವತಃ 370 ಚಿಲ್ಲರೆ ಬರಬೇಕು ಮತ್ತು 350 370 ಬರಬೇಕು. ಒಟ್ಟು NDA ಮೈತ್ರಿ ಒಕ್ಕೂಟ ಏನಿದೆ ಅದು 400 ಬರಬೇಕು ಅಂತ ಹೇಳ್ತಿದೆ. ಹಾಗೆ ಹೇಳ್ತಾ ಇರೋದಷ್ಟು ಸತ್ಯ ಆಗತ್ತಾ ಅಥವಾ ಇಲ್ವಾ ಅನ್ನೋದನ್ನು ಒಂದಷ್ಟು ವಿಶ್ಲೇಷಣೆ ಮಾಡೋಣ. ಅದಕ್ಕೆಲ್ಲ ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ಕಳೆದ 2 ಚುನಾವಣೆಗಳನ್ನ ಮತ್ತು ಒಂದು ರಾಜ್ಯದ ನಮ್ಮ ವಿಧಾನಸಭಾ ಚುನಾವಣೆ ತಗೊಂಡ್ರೆ ಅವಾಗ ಅಲ್ಲಿಂದ ಒಂದು ನೋಡ್ಕೊಂಡು ಬರೋಣ. ಮೊದಲೇದು ಅಂತ ಹೇಳಿದ್ರೆ 2014ನೇ ಇಸ್ವಿಯ ಚುನಾವಣೆ 2 ಸತಿ, ಅಂದರೆ ಅದಕ್ಕಿಂತ ಮುಂಚೆ ಏನು UPA 1 ಮತ್ತು UPA 2 ಇತ್ತು. ಅದರಲ್ಲಿ ಭಾರಿ ಆದ ಹಗರಣಗಳು, ಅದು ಹಗರಣಗಳಲ್ಲದಲ್ಲೇ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಾವು ಸಾಧಾರಣವಾಗಿ ಎಲ್ಲದಕ್ಕೂ ನಡ್ತೀವಿ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಡಳಿತವಾಗಿ ಅಥವಾ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಒಂದು ಆಯ್ಕೆ ಮಾಡಿರುವಂಥ ನಾಯಕ ಮತ್ತು ಆಯ್ಕೆ ಮಾಡಿರುವಂಥ ಸರ್ಕಾರ ಇರಬೇಕು ಅಂತ ಹೇಳ್ತೀವಿ. ಆದರೆ ದುರದೃಷ್ಟವಶಾತ್ ನಮಗೆ 3 ಸತಿ, ಅಂದರೆ ಮೊದಲನೇ ಸತಿ 1947ನೇ ಇಸ್ವಿಲಿ ಏನು ಸ್ವತಂತ್ರ ಬಂದಾಗ ಆಗ ನೆಹರು ಅವರು ಸಹ he was not a elected prime minister, he was a selected prime minister ಆಗಿದ್ದರು. ಯಾಕೆಂತ ಹೇಳಿದ್ರೆ ಅವಾಗಲೂ ನಿಮಗೆಲ್ಲರಿಗೂ ಗೊತ್ತಿರೋಂತೆ ಅಲ್ಲಿ ಕೂತ್ಕೊಂಡಿರಬೇಕಾದ್ರೆ ಇಡೀ 14ರಿಂದ 15 ಜನ ಇದ್ದಂಥ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ 13 ಜನ ಸರ್ದಾರ್ ವಲ್ಲಭಭಾಯ್ ಪಟೇಲರವ್ರನ್ನ ಬೆಂಬಲಿಸಿದ್ರು. ನೆಹರು ಅವರಿಗೆ ಒಂದೇ ಒಂದು ಬಂದಿದ್ದರು ಸಹ. ಆದರೂ ಗಾಂಧೀಜಿಯವರು ಅದನ್ನು ನಿಲ್ಲಿಸಿ, ಅಂದರೆ ಪಟೇಲರವ್ರನ್ನ ಸಮಾಧಾನಪಡಿಸಿ ನೆಹರೂರವ್ರನ್ನ ಮೊಟ್ಟ ಮೊದಲವಾಗಿ ಎಲೆಕ್ಟೆಡ್ ಆಗೋ ಬದಲಾಗಿ ಸೆಲೆಕ್ಟಿವ್ ಆಗಿ ಪ್ರೈಮ್ ಮಿನಿಸ್ಟರ್ ಮಾಡಿದರು. ಅದು ಬಿಟ್ಟರೆ UPA 1 ಮತ್ತು UPA 2ಲಿ ಆಗಿದ್ದಂಥ ಪ್ರಧಾನಮಂತ್ರಿಗಳು ಸಹ ಎಲೆಕ್ಟೆಡ್ ಆಗಿಲ್ಲ. ಅವರು ಜನರಿಂದ ಎಲೆಕ್ಟ್ ಆಗದಲ್ಲೇ ಅವರು ಸೆಲೆಕ್ಟ್ ಪ್ರಧಾನಮಂತ್ರಿ ಆದರು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಆರ್ಥಿಕವಾಗಿ ಅವರ ಬುದ್ಧಿಮತ್ತೆ ಬಗ್ಗೆ ನಾವು ಯಾವತ್ತೂ ಅವ್ರಿಗೇನು ನಾವೇನು ಬೇಜಾರಿಲ್ಲ. ಯಾಕೆಂತ ಹೇಳಿದ್ರೆ ನರಸಿಂಹರಾವ್ ಅವರ ಕಾಲದಲ್ಲಿ 90ರ ದಶಕದಲ್ಲಿ ನರಸಿಂಹರಾವ್ ಸರ್ಕಾರದಲ್ಲಿ ಆರ್ಥಿಕ ಏನು ಅವರು ವಿತ್ತ ಮಂತ್ರಿಗಳಾಗಿದ್ದರು. ವಿತ್ತ ಮಂತ್ರಿಗಳಾದ ಭಾರಿಯಾದ ಕೆಲವೊಂದು ಬದಲಾವಣೆಗಳು ತಂದರು. ಹಾಗಾಗಿ ನಮಗೆ ಗ್ಲೋಬಲೈಸೇಷನಿಂದ ತೆಕ್ಕೊಳ್ತು, ಆರ್ಥಿಕ ವಾಣಿಜ್ಯೀಕರಣ ಆಯಿತು. ಸೊ ಹಾಗಾಗಿ ಏನಂತ ಹೇಳಿದ್ರೆ ಭಾರತ ಅಭಿವೃದ್ಧಿ ಕಡೆ ಹೊಂತು, ನಿಜ ಅದೆಲ್ಲ ಆಯಿತು. ಆದರೆ ಅವರು ಯಾವ ರೀತಿ ಒಂದು ನಾಯಕ, ಅಷ್ಟೆಲ್ಲ ಇದ್ದ ನಾಯಕ ಜನರಿಂದ ನೇರವಾಗಿ ಆಯ್ಕೆ ಆಗಲಾದಂಥ ಒಂದು ದುರ್ಬಲವಾದ ನಾಯಕ ಅಂತ ಹೇಳಿದ್ರು ತಪ್ಪಾಗಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ವಿಧಿ ಇರಲಿಲ್ಲ. UPA 1ನಲ್ಲಿ ಸೋನಿಯಾ ಗಾಂಧಿ ಇನ್ನೇನು ಪ್ರಧಾನಮಂತ್ರಿಗಳು ಆಗೇ ಬಿಡ್ತಾರೆ ಎಂದಾಗ ಸುಬ್ರಹ್ಮಣ್ಯ ಸ್ವಾಮಿಯವರ ಹೋಗಿ ಅವರು ಏನು ಅವರು ವಕಾಲತ್ತು ಕೊಟ್ಟರು. ಅವತ್ತಿನ ದಿವಸ ಏನು ರಾಷ್ಟ್ರಪತಿಗಳಿದ್ದರು ಅದನ್ನು ನೋಡಿ ಅದು ಆಗಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಸೋನಿಯಾ ಗಾಂಧಿಯವರ ತ್ಯಾಗ ಮತ್ತು ಬಲಿದಾನ ಅಂತ ಒಂದು ದೊಡ್ಡದಾದ ಕತೆ ಕಟ್ಟಿ ತಮ್ಮ ರಬ್ಬರ್ ಸ್ಟ್ಯಾಂಪ್ ಆಗಿರುವಂಥ ಒಬ್ಬ ಪ್ರಧಾನಮಂತ್ರಿನ ತಮ್ಮೊಂದು ಕೂಡಿಸಿದ್ರು. ಅದಾದಮೇಲೆ ಇಡೀ UPA 1 ಮತ್ತು UPA 2 ಎರಡರಲ್ಲೂ ಸಹ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಏನಂತ ಹೇಳಿದ್ರೆ ಆ ಒಂದು ಕೈಗುಂಬೆ ಪ್ರಧಾನಮಂತ್ರಿ ಇದ್ದು, ಹಿಂದೆ ಆಳಿದ್ದು ಅಮ್ಮ ಮಗ ಮತ್ತೆ ಇಬ್ಬರೇ ಆಳ್ಕೊಂಡು ಬಂದರು. ಸೊ ಹಾಗಾಗಿ ಎಲ್ಲ ರೀತಿಯ ಹಗರಣಗಳಾಗಿ ಹಗರಣ ಕಾಂಗ್ರೆಸ್ ಅಂತ ಹೇಳಿದ್ರೆ ಒಂದು ಹಗರಣ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನಮಗೆ ಈಗಲೇ ಅಲ್ಲ, 1990ನೇ ಇಸ್ವಿಲೇ ಒಂದು ಸತಿ ಒಂದು ನೇರ ಪ್ರಸಾರದಲ್ಲಿ ಇದೇ ಥರ ಒಂದು ನೇರ ಪ್ರಸಾರ ಆಗ್ತಿತ್ತು. ಒಂದು ಚಿಕ್ಕ ಮಗಳಿಗೆ ಏನಾದರೂ ಗೊತ್ತಾ ಅಂತ ಕೇಳಿದಾಗ ಆಕಾಶವಾಣಿಯಲ್ಲಿ ನೇರ ಪ್ರಸಾರ ನಡೀತಿದ್ದಾಗ ಒಂದು ಏನಾದರೂ ಗೊತ್ತಾ ಶಾಯರಿ, ನಂಗೆ ಒಂದು ಶಾಯರಿ ಗೊತ್ತು ಹೇಳ್ತೀನಿ ಅಂದರು. ಏನಮ್ಮ ಹೇಳು ಅಂತ ಹೇಳಿದಾಗ ಗಲಿ ಗಲಿ ಮೇ ಶೋರ್ ಹೇ ರಾಜೀವ್ ಗಾಂಧಿ ಚೋರ್ ಹೇ ಅಂತ ಹೇಳಿದರು. ಆವಾಗ ಚಕ್ ಅಂತ ಅದನ್ನು ಕಟ್ ಮಾಡಿದರು. ಆದರೆ ಆಗಲೇ ಅದು ಪ್ರಸಾರ ಆಗಿಬಿಟ್ಟಿತ್ತು. ಪಾಪ ಆ ಹುಡುಗಿಗೂ ಗೊತ್ತಿರಲಿಲ್ಲ ಮತ್ತು ಉದ್ಘೋಷಿಗೂ ಗೊತ್ತಿರಲಿಲ್ಲ. ಆಮೇಲೆ ಆ ಉದ್ಘೋಷಿಗೆ ಕೆಲಸ ಕಲ್ತ್ಕೊಳ್ಬೇಕಾಯ್ತು. ಅಂದರೆ 90ನೇ ಇಸ್ವಿಲೇನೇ ಆ ರೀತಿ ಇತ್ತು. ಅಂದರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಅವರು
ದೇಶಕ್ಕೆ ಮಾರಕ ಅಂದರೆ ಕಾಂಗ್ರೆಸ್ ಅಂತಿತ್ತು. ಹಾಗಾಗಿ UPA 1 ಮತ್ತು UPA 2 ಕಾಂಗ್ರೆಸ್ ಏನು ಅಧಿಕಾರದಲ್ಲಿತ್ತು ಅದೇ 2014 ಎಷ್ಟಪ್ಪ ಬಂತು ಅಂತ ಹೇಳಿದ್ರೆ ಒಂದು ಅಧಿಕೃತವಾದ ವಿರೋಧ ಪಕ್ಷ ಆಗಕ್ಕೂ ಆಗದೇ ಇರುವಷ್ಟು ಬಂತು. ಏನು ಇಂದಿರಾ ಗಾಂಧಿ ಸತ್ತಾಗ ರಾಜೀವ್ ಗಾಂಧಿಯವರು 400 ಚಿಲ್ಲರೆ ಸಂಸದರನ್ನು ಆಯ್ಕೆ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲ ಕಡೆ ರಾಜ್ಯಗಳಲ್ಲಿ, ಇಡೀ ದೇಶದ ಎಲ್ಲ ರಾಜ್ಯದಲ್ಲಿ ಎಲ್ಲ ಒಂದೊಂದು ಪ್ರದೇಶಗಳಲ್ಲೂ ಕಾಂಗ್ರೆಸ್ ಇದ್ದಿದ್ದು ಎಷ್ಟಪ್ಪ ಬಂತು ಅಂದರೆ ಕೇವಲ 40ಕ್ಕೆ ಬಂತು. ಅದು ಒಂದೇ ಸತಿ ಇಲ್ಲ ಅಂತ ಹೇಳಿದ್ರೆ 2019ರಲ್ಲೂ ಅದೇ ಪುನರಾವರ್ತನೆ ಆಗಿ ಕಳೆದ 2014 ಮತ್ತು 2019 ಎರಡರಲ್ಲೂ ಸಹ ಅಧಿಕೃತವಾದ ಒಂದು ವಿರೋಧ ಪಕ್ಷ ಸಹ ಆಗದೇ ಇರೋಷ್ಟು ಅವಕ್ಕೆ ಅಷ್ಟು ದುರ್ಬಲಗೊಂಡಿದೆ. ಎಷ್ಟಪ್ಪ ದುರ್ಬಲಗೊಂಡಿದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ತಗೊಳ್ತು ಅಂತ ಹೇಳಿದ್ರೆ ಉತ್ತರ ಭಾರತ ಅಥವಾ ಉತ್ತರ ಭಾರತದ ರಾಜ್ಯಗಳು ಅಂದರೆ ನಮ್ಮ ಇಲ್ಲಿ ಮಹಾರಾಷ್ಟ್ರಕ್ಕಿಂತ ಸ್ವಲ್ಪ ಮೇಲೆ ಹೋಯಿತು ಅಂತ ಹೇಳಿದ್ರೆ ಪೂರ್ತಿ ರಾಜ್ಯಗಳಲ್ಲಿ ತಗೊಳ್ತು ಅಂತ ಹೇಳಿದ್ರೆ ಎಷ್ಟೊಂದು ರಾಜ್ಯಗಳಲ್ಲಿ ಅದಕ್ಕೆ ಒಂದು ಸಂಸದರು ಇಲ್ಲ ಅನ್ನೋಷ್ಟು ಅಷ್ಟು ದುರ್ಬಲಗೊಂಡಿದೆ. ಇನ್ನು ಈ 40 ಎಲ್ಲಪ್ಪ ಬಂತು ಅಂತ ಹೇಳಿದ್ರೆ ಅಲ್ಲೂ ಸಹ ಅವರಿಗೆ ಸ್ವಶಕ್ತಿಯಿಂದ ಬಂದಿಲ್ಲ. ಅವರು ಯಾವುದೋ ಒಂದು ಜೊತೆ ಅಲಯನ್ಸ್ ಮಾಡಿಕೊಂಡು, ನಿಮಗೆ ಲಾಸ್ಟ್ ಟೈಮ್ ಅಂತ ಹೇಳಿದ್ರೆ ಹಿಂದಿನ ಸತಿ ಬಂದಾಗಲ್ಲಿ ತಮಿಳುನಾಡಲ್ಲಿ ಜಾಸ್ತಿ ತಗೊಂಡಿದ್ರು, ಅಲ್ಲಿ DMK ಜೊತೆ ಮಾಡ್ಕೊಂಡಿದ್ರು. ಈ ಸತಿನ 2019 ಅಷ್ಟೇ ತಮಿಳುನಾಡಲ್ಲಿ ಮತ್ತು ಕೇರಳದಲ್ಲಿ ಇಲ್ಲೇ ಅವರಿಗೆ ಬಂದಿದ್ದು 35-40 ಸೀಟು ಬಂದಿದ್ದು ಅಲ್ಲಿಗೆ. ಹಾಗಾಗಿ ಅವರು 240 ತೊಗೊಂಡ್ರೆ ಹೊರತು ಅವರಿಗೆ ಅಧಿಕೃತ ಇಲ್ಲ. ಅವರಿಗೆ ಅದು ಸ್ವಂತ ಬಲದ ಮೇಲೆ ಅವರು ಬೆಳೆಯುವಂಥ ಶಕ್ತಿ ಪಡ್ಕೊಂಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರುವಂಥದ್ದು, ಅಧಿಕಾರ ಬಿಡಿ ಸ್ವಂತವಾಗಿ ಒಂದು ವಿರೋಧ ಪಕ್ಷ ಆಗುವಷ್ಟಂತೂ ಶಕ್ತಿನೂ ಸಹ ಅದು ಪಡೆದುಕೊಂಡಿಲ್ಲ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಎಷ್ಟಪ್ಪ ಅಂತ ಹೇಳಿದ್ರೆ ನಾವು ನೋಡ್ತಾನೇ ಬರ್ತಿದ್ದೀವಿ, ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ 80 ಇದ್ದಿದ್ದ ಜಾಗದಲ್ಲಿ ಯಾವಾಗಲೂ ಕಾಂಗ್ರೆಸ್ ಬರ್ತಾ ಇದ್ದಿದ್ದು. ಕಾಂಗ್ರೆಸ್ ಕಳೆದ ಸತ ಕಾಂಗ್ರೆಸ್ ಕಳಿಸಿದ್ದು ಕೇವಲ ಒಂದೇ ಒಂದು, ಅದೂ ಸಹ ಸೋನಿಯಾ ಗಾಂಧಿಯವರು ರಾಯ್ಬರೇಲಿಯಲ್ಲಿ ಅಮೇಥಿಯಲ್ಲಿ ಏನು ತಲತಲಾಂತರದ ಅಮೇಥಿ ಒಂದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಅಲ್ಲಿ ಸಹ ಅವರ ಅಧ್ಯಕ್ಷರಾಗಿದ್ದಂಥ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ 2019 ಅಧ್ಯಕ್ಷರಾಗಿದ್ದಂಥ ರಾಹುಲ್ ಗಾಂಧಿ ಸ್ಮೃತಿ ಇರಾನಿ ಮುಂದೆ ಸೋತು ಸುಣ್ಣ ಆಗೋದ್ರು. ಯಾವಾಗ ಎಲೆಕ್ಷನಲ್ಲಿ ಅಲ್ಲಿ ಸೋಲ್ತೀವಿ ಅಂತ ಗೊತ್ತಾಯಿತೋ ಅವರು ಇನ್ನೊಂದು ತಮ್ಮ ರಾಜಕೀಯದಕ್ಕೋಸ್ಕರ ಇಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆ ಬಂದರು. ವಯನಾಡಲ್ಲಿ ನಿಂತ್ಕೊಂಡು ಅಲ್ಲಿ ತಮ್ಮ ಸ್ವಜಾತಿ ಅಂತ ಹೇಳಿದ್ರೆ ಅವರು, ಯಾಕೆಂದರೆ ಅದು ವೈಯಕ್ತಿಕವಾಗಿ ಹೇಳಕ್ಕೆ ಹೋಗೋದು ತುಂಬ ಆಗುತ್ತೆ. ಯಾಕೆಂದರೆ ರಾಹುಲ್ ಗಾಂಧಿ ಏನಪ್ಪ ಅಂತ ಹೇಳಿದ್ರೆ ಈ ನಾವು ಇದು ನೋಡ್ತೀವಿ, ಓಸಿಕೆತ್ತ ಅಂತ ಹೇಳ್ತೀವಿ. ಓತಿಕೆತ್ತ ಅಂತ ಹೇಳಿದ್ರೆ ಅದು ಗೋಸುಂಬೆ ಅಂತ ಹೇಳ್ತೀವಿ, ಅಂದರೆ ಪದೇ ಬಣ್ಣ ಬದಲಾಯಿಸ್ತಾರೆ ಅಂತ. ಆ ರೀತಿಯಾದ ಮನುಷ್ಯ ಎಲ್ಲೆಲ್ಲಿ ಹೋದರೂ ಆತ ಕಾಶ್ಮೀರಿಗೆ ಹೋದರೆ ಅಲ್ಲಿ ಕಾಶ್ಮೀರಿ ಬ್ರಾಹ್ಮಣ ಆಗ್ತಾರೆ, ಕಾಶ್ಮೀರಿ ಕೌಲ್ ಬ್ರಾಹ್ಮಣ ಆಗ್ತಾನೆ. ಈ ಕಡೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಬಂದು ನಮ್ಮ ಕರ್ನಾಟಕಕ್ಕೆ ಬಂತು ಅಂತ ಹೇಳಿದ್ರೆ ಲಿಂಗ ಕಟ್ಸ್ಕೊಂಡು ನಾನು ಲಿಂಗಾಯತ ಅಂತ ಹೇಳ್ತಾನೆ. ಅದೇ ನೀವು ವಯನಾಡಿಗೆ ಹೋಯ್ತು ಅಂತ ಹೇಳಿದ್ರೆ ನಾನು ಮುಸಲ್ಮಾನ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆತನ ಜಾತಿಯೇ ಇಲ್ಲ. ಸೊ ಹಾಗಾಗಿ ಏನಂತ ಹೇಳಿದ್ರೆ ಆದರೂ ಸಹ ಆ ವೈಯಕ್ತಿಕ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಆತನ ತಾತ ಒಬ್ಬರು ಪಾರ್ಸಿ ಮುಸ್ಲಿಮಾನ್ ಮತ್ತು ಅವ್ರ ತಂದೆನೂ ಮುಸಲ್ಮಾನರಾಗಿರೋದ್ರಿಂದ ಇವನು ಸಹ ಮುಸಲ್ಮಾನ್ ಅಂತಲೇ ಹೇಳಿಕೊಂಡ್ರೆ ತನ್ನ ಸ್ವಜಾತಿ ಬಂಧುಗಳಿಂದ ಅವರು ವಯನಾಡಲ್ಲಿ ಗೆದ್ದರೆ ಹೊರತು ಇಲ್ಲಾಂದರೆ ಸ್ವಂತ ಶಕ್ತಿ ಇರಲಿಲ್ಲ. ಸೊ ಹಾಗಾಗಿ 2014 ಮತ್ತು 2019 ಏನು ಅವರಿಗೆ ಸ್ವಂತವಾಗಿ ಗೆಲ್ಲೋಕ್ಕೆ ಆಗಲಿಲ್ಲ. ಇನ್ನು 2024 ಏನಾದರೂ ಅದಕ್ಕಿಂತ ಜಾಸ್ತಿ ಆಗಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಅದಕ್ಕಿಂತ ಯಾವುದೇ ರೀತಿಯಾಗಲೂ ಜಾಸ್ತಿ ಇಲ್ಲ. ಯಾಕೆಂತ ಹೇಳಿದ್ರೆ 2019 ಅವ್ರ ಕೈಯಲ್ಲಿ ಇದ್ದಿದ್ದಂಥ ರಾಜಸ್ಥಾನ ಅವ್ರ ಕೈಯಲ್ಲಿ ಇತ್ತು, ಮಧ್ಯಪ್ರದೇಶ ಅವ್ರ ಕೈಯಲ್ಲಿತ್ತು, ಮತ್ತು ಅವ್ರ ಕೈಯಲ್ಲಿ ಛತ್ತೀಸ್ಗಢ ಇತ್ತು. ಈ ಸತಿ ಆ 3 ರಾಜ್ಯಗಳನ್ನು ಸೋತ್ಕೊಂಡಿದೆ. ಇವತ್ತು ಸದ್ಯದಲ್ಲಿ ಅವ್ರ ಹತ್ರ ಇರೋದು ಕರ್ನಾಟಕ. ಅಧಿಕೃತವಾಗಿ ಕರ್ನಾಟಕ ಒಂದು ದೊಡ್ಡ ರಾಜ್ಯ, ಅದು ಬಿಟ್ಟರೆ ತೆಲಂಗಾಣ 2 ಬಿಟ್ಟರೆ ದಕ್ಷಿಣದಲ್ಲಿ 2 ರಾಜ್ಯ ಬಿಟ್ಟರೆ ಅವ್ರ ಕೈಯಲ್ಲಿ ಯಾವುದೇ ರೀತಿಯಾದ ರಾಜ್ಯಗಳು ಇಲ್ಲ. ಮತ್ತು ಜನಗಳಿಗೂ ಅಷ್ಟೇ ಕಾಂಗ್ರೆಸ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಅಭಿಮಾನವಾಗಲಿ ಹಿಂದಿನ ರೀತಿಯಿಂದ ಅಭಿಮಾನಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ನಾಯಕರಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ನಾಯಕರುಗಳಲ್ಲಿ ಆಗಲೇ ಸೋನಿಯಾ ಗಾಂಧಿಯವರು ಆಗಲೇ ಇವಾಗ ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದಾರೆ. ಆಕೆ ಈ ಸತಿ ರಾಯ್ಬರೇಲಿ ನಿಲ್ತಾ ಇಲ್ಲ. ಸೋನಿಯಾ ಗಾಂಧಿ ಜಾಗದಲ್ಲಿ ಏನಾದರೂ ಅವರು ಮಗಳು ನಿಲ್ತಾಳೆ ಅಂತ ಹೇಳಿದ್ರೆ ಆಕೆನೂ ಸಹ ಮಗಳು ನಿಲ್ಲ ಅಂತ ಹೇಳಿದ್ರೆ ಇನ್ನು ರಾಹುಲ್ ಗಾಂಧಿ ವಯನಾಡಿಗೆ ಬಂದಾಗಿದೆ. ಸೊ ಹಾಗಾಗಿ ಉತ್ತರ ಪ್ರದೇಶದಲ್ಲೇ ಅವ್ರು ನಿಲ್ಲಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲೂ ಸಹ ಅವರಿಗೆ ಸ್ವಂತ ಬಲದ ಮೇಲೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ದುರ್ಬಲವಾದ ಕೇಂದ್ರ ನಾಯಕರುಗಳು ಇರೋದರಿಂದ ಇದರಲ್ಲಿ ಮತ್ತು ಇನ್ನೂ ನೋಡ್ತು ಅಂತ ಹೇಳಿದ್ರೆ ಎಲ್ಲ ರೀತಿಯ ಕಾಂಗ್ರೆಸ್ಸಿಂದ ಅಲ್ಲಿಂದ ಗುಳೆ ಹೊಡೆದಿರುವಂಥ ಬೇರೆ ಪಕ್ಷಗಳಿಗೆ ಹೊರಟೋಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ನೋಡಿದ್ವಿ, ಸ್ವತಃ ಅಲ್ಲಿದ್ದಂಥ ಚವ್ಹಾಣ್ ಏನು ಮಾಜಿ ಮುಖ್ಯಮಂತ್ರಿಗಳು ಅವರೇ ಸಹ BJPಗೆ ಬಂದರು, ಅಲ್ಲಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಅಲ್ಲಿದ್ದಂಥ ಸಂಸದರುಗಳು ಮುಂಬೈನ ಸಂಸದರುಗಳು ಸಹ ಅವರಲ್ಲಿಂದ ಬಿಟ್ಟು ಶಿವಸೇನೆಗೆ ಸೇರಿಕೊಂಡಿದ್ದಾರೆ. ನೀವು ಎಲ್ಲ ಕಡೆ ನೋಡ್ತಾ ಹೋದ್ರೂ ಕಾಂಗ್ರೆಸ್ಸಿಂದ ಬಿಟ್ಟು ಹೋಗೋರೇ ಜಾಸ್ತಿ ಆಗಿದೆ. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತು, ಯಾವತ್ತೂ ಮುಳುಗೋದೋಡಿ
ಚುನಾವಣೆಯಲ್ಲಿ ಜನ ಇರೋದಿಲ್ಲ. ಹಾಗಾಗಿ ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ಕಾಂಗ್ರೆಸ್ ಈ ವರ್ಷವೂ ಅಥವಾ ಈ ಚುನಾವಣೆಯಲ್ಲೂ 2024 ಚುನಾವಣೆಯಲ್ಲಿ ಭಾರೀ ಮಾಡ್ತೀವಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪಾಗತ್ತೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಇನ್ನು ಒಂದು ವರ್ಷದ ಕೆಳಗಡೆ ಭಾರಿಯಾಗಿ ಇಂಡಿಯಾ ಅಲಯನ್ಸ್ ಅಂತ ಮಾಡಿಕೊಂಡ್ರು, ಇಂಡಿಯಾ ಅಂತ ಹೆಸರಿಟ್ಕೊಂಡು ಏನು ತರಹನೇ ಕರ್ಕೊಂಬಂದು ಒಂದು 25-30 ಪಕ್ಷಗಳನ್ನ ಕರ್ಕೊಂಬಂದು ಕೈ ಜೋರಾಗಿ ಎತ್ತಿ ನಾವು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಆದರೆ 1, 2, 3ನೇದು 4ನೇ ಮೀಟಿಂಗ್ ಆಗೋಷ್ಟರೊಳಗೆ ಅವರಲ್ಲಿ ಯಾರು ಅವರ ಸಂಯೋಜಕರಿದ್ದರು, ನಿತೀಶ್ ಕುಮಾರ್ ಅವರು NDA ಜೊತೆ ಅವರೇನು UPAಯಲ್ಲಿದ್ದರು, ಆ ಇಂಡಿಯಾ ಬಿಟ್ಟು ಆಗಲೇ ಅವರು ವಾಪಸ್ ಅವರು NDA ಕಡೆಗೆ ಬಂದುಬಿಟ್ರು. ಸೊ ಹಾಗಾಗಿ ಅಲ್ಲೇ ಇಲ್ಲ. ಮತ್ತು ಅಲ್ಲೂ ಏನಂತ ಹೇಳಿದ್ರೆ ಇನ್ನೂ ನೀವು ಇದಕ್ಕೆ ತಗೊಳ್ತು ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಲೆಕ್ಕ ತಗೊಳ್ತು ಅಂತ ಹೇಳಿದ್ರೆ ಅವರು ಯಾತಕ್ಕೆ ಅವ್ರಿಗೆ ಬರುತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಸಹ ಅವರು ಇಡೀ 543 ಕ್ಷೇತ್ರಗಳಲ್ಲಿ ಅವರು 200ಕ್ಕೂ ಹೆಚ್ಚು ಜನದ ಮೇಲೆ ನಿಂತ್ಕೊಳ್ಳೋಕ್ಕೆ ಅವರಿಗೆ ಸ್ವತಃ ಅವ್ರಿಗೇನು ಅಭ್ಯರ್ಥಿಗಳೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಹಾಗಾಗಿ ಅವರು ಈ ಸತಿ ಬರೋದಿಲ್ಲ ಅನ್ನೋದು ವೈಯಕ್ತಿಕವಾದ ನನ್ನ ಅಭಿಪ್ರಾಯ ಆಗಿದೆ. ಮುಂದಿನ ಸತಿ ಇದನ್ನು ನಾವು ಕರ್ನಾಟಕದಲ್ಲಿ ಯಾಕೆ ಬಂದರು, ಹೋದ ಸತಿ ಕರ್ನಾಟಕದಲ್ಲಿ ಯಾತಕ್ಕೆ ಅವರು ಜಾಸ್ತಿ ತಗೊಂಡ್ರು ಅದನ್ನು ಒಂದು ಸತಿ ವಿಶ್ಲೇಷಣೆ ಮಾಡೋಣ.